ಹಲೋ ಎಲ್ರಿಗೂ. ಈಗ ಪದ್ಮ ಏನು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೋಗಿ ನೋಡೋಣ. ಮಾಡೆ ಈ ಬಟ್ಟೆಗಳು ಒಗ್ದು ಹಾಕಿರೋ ತಕೊಂತ ಇದ್ದಾಳೆ ಅಷ್ಟೇ. ಏನು ಸ್ಟಾರ್ಟಿಂಗ್ ವಿಡಿಯೋನಪ್ಪ, ನಾರ್ಮಲ್ ಆಗಿ ಮಾತಾಡಬೇಕು. ಹೆಂಗ್ ಮಾತಾಡ್ತೀಯ? ವಿಡಿಯೋ ಆನ್ ಮಾಡಿ ಅದು ಫೇಸ್ ಕಂಡಿಲ್ಲ ಅಂದ್ರೆ ನೀನು ಇಷ್ಟು ನರ್ವಸ್ ನಮಗೆ ರೂಢಿ ಇಲ್ಲ, ಸುಮ್ಮನೆ ಇರು. ಫೇಸ್ ಕಾಣಿಸಲ್ಲ, ಮಾತಾಡ್ಬೋದಲ್ಲ. ಫೇಸ್ ಕಾಣಿಸ್ತಿದ್ರು ವಾಯ್ಸ್ ಹೋಗ್ತಾ ಐತೆ ವಿಡಿಯೋ ಆಗಮ್ಮದು ಗೊತ್ತಾಗಲ್ಲ ನನಗೆ. ಹೋಗ್ತಾ ಐತೆ ವಾಯ್ಸ್ ಮತ್ತೆ ಅದು ಡೈಲಿ ಮಾಡಿದ್ರೆ ಏನೇನಾಗಲಿ ಪ್ರಾಕ್ಟೀಸ್ ಆಗೋದು. ಎಂದೋ ಒಂದಿನ ಮಾತಾಡಿದ್ರೆ ಈಗ ಹಿಂಗೆ ಆಗೋದು. ಏನಿಲ್ಲ, ಒಂದು ವೇ ಇರುತ್ತೆ ಮಾತಾಡೋದು, ಆ ವೇ ಕಲ್ತ್ಕೊಬಿಟ್ರೆ ಮುಗಿದೋಯ್ತು. ಆ ವೇ ಬರಬೇಕಂದ್ರೆ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಕೊಡಿಸ್ಬೇಕಪ್ಪ ನಿನ್ನ. ಹಂಗಾದ್ರೆ ಡೈಲಿ 1 ಅವರ್. ನಾನು ಪ್ರಾಕ್ಟೀಸ್ ಕೊಟ್ಟಿರೋದು ನಿನಗೆ, ನೀನಲ್ಲ ಪ್ರಾಕ್ಟೀಸ್ ಕೊಟ್ಟಿರೋದು. ಮಾತಾಡೋದೊಂದು ನೀನು ಅಷ್ಟೇ, ಹೇಳ್ಕೊಟ್ಟಿರೋದು ನಾನು. ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅಂದಲ್ಲ, ಏನು? ಏನಿಲ್ಲ, ಇಬ್ಬರು ಕಾಮೆಂಟ್ ಮಾಡಿದ್ರು ಯೂಟ್ಯೂಬಲ್ಲಿ. ಏನಂತ? ಪುದೀನ ಮನೆ ಮುಂದೆ ಹಾಕ್ತಿರಲ್ಲ, ಏನ್ ಹಾಕ್ತಿರಾ ಇದಕ್ಕೆ ಮೆಡಿಷನ್, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತಂದು ಕೇಳ್ತಾ ಇದ್ರಿ. ನಿಜ, ನಾನು ಆನೆಸ್ಟ್ಲಿ ನಿಜ ಹೇಳ್ತೀನಿ. ನಾನು ಏನೇ ಥರ ಮೆಡಿಷನ್ ಆಗಿರ್ಬೋದು, ಇದಕ್ಕೆ ಗೊಬ್ಬರ ಆಗಿರ್ಬೋದು, ಈ ಥರ ಏನು ಹಾಕಲ್ಲ. ಸುಮ್ಮನೆ ಒಂದೇ ಒಂದು ದಳದಷ್ಟು ಇಷ್ಟು ನಾನು ಅವಾಗ ಏನೋ ಮಟನ್ ಸಾಂಬಾರು ಮಾಡ್ಬೇಕಾದ್ರೆ ತರಿಸಿದ್ದೆ ಪುದೀನಾನ. ಆವಾಗ ಇಷ್ಟಿತ್ತು, ಅದು ಬೇರು ಇರಲಿಲ್ಲ. ಬೇರು ಇಲ್ಲದೆ ಇರೋದನ್ನ ನಾನು ಇಲ್ಲಿ ಹಾಕಿದ್ದೆ ಒಂದೇ ಒಂದು. ಅದೇನಾಯ್ತು ಅಂದರೆ ಇದು ತಂಪಾಯ್ತಲ್ಲ ತೊಟ್ಟಿ, ಹಂಗಾಗಿ ತಂಪಿಗೆ ಅದು ಹಂಗೆ ಬೆಳೀತಾ ಬಂತು. ಮತ್ತು ನೀರು ಇಲ್ಲಿ ಪೈಪಲ್ಲಿ ಇಟ್ಕೊತೀನಲ್ಲ, ಆವಾಗ ನೀರು ಹೋಗ್ತಾ ಇರ್ತಾವೆ ಇಲ್ಲಿ. ನಾನೇನು ಬಿಟ್ಟಿಲ್ಲ, ಪುದೀನಕ್ಕೆ ನೀರು ಬಿಡಬೇಕು ಅಂತ ಒಂದಿನಕ್ಕೂ ಬಿಟ್ಟಿಲ್ಲ. ಹಿಂಗೆ ಹೋಗ್ತಾ ಇರುತ್ತಲ್ಲ, ಅಂಥ ಟೈಮಲ್ಲೇ ಅದು ಚಿಗುರ್ಕೊಂಡು ಅದು ಹಿಂಗೆ ಹಬ್ತಾ ಇದೆ. ಎಲ್ಲ ಕಿತ್ತಾಕಿದ್ದೆ ಆಲ್ರೆಡಿ, ಅದೊಂದು ಚೂರು ಬಿಟ್ಕೊಂಡಿದ್ದೆ. ಆದ್ರೂ ಮತ್ತೆ ಇದು ಮಳೆ ಬಂತಲ್ಲ, ನೀಟಾಗಿ ಹಬ್ಕೊಬಿಟ್ಟೈತೆ. ಯಾವುದೇ ಥರ ಕಾಯಿಲೆ ಇಲ್ಲ ಇದಕ್ಕೆ. ನೋಡ್ತಾ ಇರ್ಬೋದು ಎಷ್ಟು ಹೆಲ್ದಿಯಾಗಿ ಆಯ್ತಂತೆ. ತುಂಬ ಚೆನ್ನಾಗಿದೆ. ಪಾಟ್ಸಲ್ಲೆಲ್ಲ ಬೆಳೆಸ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಬೇಕಾದರೂ ಹಾಕ್ಬೋದು. ಪುದೀನಾಗೆ ಯಾವುದೇ ಥರ ಮೆಡಿಸಿನ್ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ನಮ್ಮ ಮನೆ ಹತ್ರ ಹಾಕಿರೋದೇ ನೋಡ್ಬೋದು ನೀವು, ಎಷ್ಟು ಚೆನ್ನಾಗೈತೆ ಅಂತಂದು. ಇದೆಲ್ಲ ಕಿತ್ತಾಕಬೇಕು, ಯಾಕಂದರೆ ಇದರಲ್ಲಿ ಹಾವು ಚೇಳು ಹಿಂಗೆ ಸೇರ್ಕೊಬಿಟ್ರೆ ಮಳೆ ಬಂದಾಗ ಕಾಣಿಸಲ್ಲ. ಹಾಗಾಗಿ ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ಇಟ್ಕೊತೀನಿ ಅಷ್ಟೇ. ಇನ್ನದೆಲ್ಲ ಕಿತ್ತಾಕ್ಬಿಡ್ತೀನಿ. ಒಂದು 15 ದಿನ ಅಷ್ಟೊತ್ತಿಗೆ ಮತ್ತೆ ಹಬ್ಕೊಬಿಡುತ್ತೆ. ಸೊ ಇಷ್ಟೇ, ಇದ್ರ ಇನ್ಫಾರ್ಮೇಷನ್ ಕೇಳಿದ್ರಲ್ಲ, ಸೊ ಹೇಳೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದೆ. ಬಟ್ಟೆ ತೊಳೆದಿರೋದೆಲ್ಲ ಇನ್ನು ದಿವಾನ ಮೇಲೆ ಹಾಕಿದ್ದೆ. ಇನ್ನು ಅಲ್ಲೇ ಬಿಟ್ಬಿಟ್ರೆ ಅದೆಲ್ಲ ಸುಕ್ಕಲು ಬಂದುಬಿಡುತ್ತೆ. ಮತ್ತು ಇವ್ರಿಗೆ ಹಾಕ್ಕೊಳ್ಬೇಕಾದ್ರೆ ಸುಮ್ಮನೆ ಕಿರ್ಚಾಡ್ತಾ ಇರ್ತಾರೆಲ್ಲ, ಐರನ್ ಮಾಡಿಕೊಡು ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ತೊಳೆದಿದ ತಕ್ಷಣ ಆಲ್ಮೋಸ್ಟ್ ಡೈಲಿ ವೇರ್ ಬಟ್ಟೆಗಳೆಲ್ಲ ಮಡಚಿಟ್ಬಿಡ್ತೀನಿ. ಇಲ್ಲಾಂದರೆ ಅದನ್ನೆಲ್ಲ ಒಂಥರ ಮುದುರ್ಕೊಂಡಾಗಿ ಸುಕ್ಕಲು ಬಂದಂಗೆ ಆಗುತ್ತಲ್ಲ, ಮತ್ತೆ ಐರನ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ಅವ್ರವ್ರ ಬಟ್ಟೆಗಳು ಅವ್ರದ್ದು ಜಾಸ್ತಿ. ನಮ್ಮ ಮನೇಲಿ ಇವ್ರು 3 ಜನನು ಗಂಡು ಮಕ್ಳು ಇರೋದ್ರಿಂದ ಬರೀ ಗಂಡು ಮಕ್ಳು ಬಟ್ಟೆಗಳೇ ಕಾಣಿಸ್ತಾ ಇರ್ತವೆ ವೀಡಿಯೋದಲ್ಲಿ. ನಾನು ಒಬ್ಬಳೇ ಆಗಿರೋದ್ರಿಂದ ನಂದು ಯಾವಾಗಲೂ ಒಂದು ಟೈಮ್ ತೊಳಿತೀನಿ. ಇವ್ರದ್ದು ಎನಿ ಟೈಮ್ ಇವ್ರು 3 ಜನದ್ದು ತೊಳಿತಾನೇ ಇರಬೇಕು ಬಟ್ಟೆಗಳು. ನಮ್ಮ ಮನೇಲಿ ಬಟ್ಟೆದೇ ಒಂದು ಹಬ್ಬ ಮಾಡಿಬಿಡ್ಬೋದು ಬೇಕಾದ್ರೆ. ನಾನು ಒಂದು ಡೇ ಫುಲ್ಲು ಅಷ್ಟೊಂದು ಬಟ್ಟೆಗಳು ಬಿದ್ದಿರ್ತವೆ ಯಾವಾಗ್ಲೂ. ಅದು ಎಷ್ಟು ಹೇಳಿ ಅವ್ರಿಗೆ ಏನು ಇದು ಮಾಡಿದ್ರೂ ಅಷ್ಟೇ, ಸುಮ್ಮನೆ ಒಂದು ಸಾರಿ ಹಾಕ್ಕೊಳ್ಳೋದು, ಬಿಚ್ಚಾಕೋದು. ಅದನ್ನು ಮತ್ತೆ ನನಗೆ ಮಡ್ಚಿಡೋಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ತೊಳಿತಾ ಇರೋದು ಇದೇ ಕೆಲಸ ಆಗಿದೆ. ನನ್ನದೇ ಇಷ್ಟೆಲ್ಲ ಬ್ಯುಸಿ ಅಂದರೆ ಅದ್ರ ನಡುವೆ ಬಟ್ಟೆಗಳದೊಂದು ಬ್ಯುಸಿ ಆಗಿಬಿಟ್ಟಿದೆ ನನಗಂತೂ. ಇನ್ನೊಬ್ಬರು ಲೇಡೀಸ್ ಇದ್ದಿದ್ರೆ ಮನೇಲಿ ಚೆನ್ನಾಗಿರೋದು ಅಂತ. ಅಲ್ಗೂ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ, ಮಂಜಣ್ಣನಿಗೆ ಇನ್ನೊಂದು ಮದುವೆ ಮಾಡಿಬಿಡೋಣ, ಅವ್ರು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡಿರ್ತಾರೆ, ನೀನು ವೀಡಿಯೋಸ್ ಮಾಡ್ಕೊಂಡಿರೋ ಅಂತಂದು ರೇಗಿಸ್ತಾ ಇರ್ತಾರೆ. ನಾನು ಒಂದೊಂದು ಸಾರಿ ಮಾಡಿಬಿಡೋಣ ಬಿಡಮ್ಮ ತಾಯಿ, ಸಾಕು ಮಾಡಿಬಿಟ್ಟು ಆರಾಮಾಗಿ ನಾನು ವೀಡಿಯೋಸ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಟ್ಕೊಂಡು ವೀಡಿಯೋಸ್ ಆದರೂ ಮಾಡೋಕ್ಕೆ ಟೈಮ್ ಇರುತ್ತೆ. ಈ ಮನೆ ಕೆಲಸ, ಬಟ್ಟೆದು, ಈ ಅಡುಗೆದು, ಇದೆಲ್ಲ ಯಾರು ನೋಡ್ಕೊಂಡು ಇವೆಲ್ಲ ಮಾಡ್ತಾರೆ ಅಂತ ಅಂತಿರ್ತೀನಿ ನಾನು. ಆದರೆ ಸುಮ್ಮನೆ ತಮಾಷೆಗೆ ಹೇಳ್ರಿ, ಯಾವ ಹೆಣ್ಣು ಇನ್ನೊಂದು ಮದುವೆ ಮಾಡೋಕ್ಕೆ ಒಪ್ಕೊಳ್ಳಲ್ಲ, ಅದೆಷ್ಟೇ ಏಜ್ ಆಗಿದ್ರು ಸರಿನೇ. ಏನೋ ತಮಾಷೆಗೆ ಮಾತಾಡ್ಬೋದು ಅಷ್ಟು ಬಿಟ್ಟರೆ ರಿಯಲ್ ಲೈಫಲ್ಲಿ ಯಾರೂ ಒಪ್ಕೊಳ್ಳಲ್ಲ. ನಾನು ಬಟ್ಟೆ ಎಲ್ಲ ಮಡ್ಚೋಷ್ಟರಲ್ಲಿ ನನ್ನ ತಮ್ಮನ ಫ್ರೆಂಡ್ ಬಂದರು. ಏನಮ್ಮ ಪದ್ಮಾವತಿ, ಇನ್ನೂ ಬಟ್ಟೆ ಮಾಡಿಸೋದಾಗಲಿಲ್ಲ? ಅವಾಗಿಂದ ಮಾಡಿಸ್ತಾನೆ ಇದೆಯಾ? ಒಂದು ಅರ್ಧ ಗಂಟೆ ಆಯಿತು. ಎತ್ತ ಬಂದು ನೋಡಲ್ಲ ಪಾರ್ಸಲ್. ಯಾರ್ದು ಟಿ ವಿ ಎಮ್ರಾ? ಯಾರ್ದಿದ್ದು? ಯಾರು ಕೊಡ್ಬೇಕು? ಇವಾಗ ಸರ್ ಮಾಡ್ಸಕ್ಕೆ ಕೊಡ್ಬೇಕಾ? ಸರ್ ಮಾಡ್ಸಕ್ಕೆ ಕೊಡ್ಬೇಕಾ? ಯಾಕೆ ಇಲ್ಲೆಲ್ಲಿ ಸರ್ ಮಾಡಲ್ಲ ಅಂತ? ಇಲ್ಲೆಲ್ಲಿ ಸರ್ ಮಾಡಲ್ಲ? ಈಗ ಇವ್ನು ನೋಡ್ರಿ, ಇವ್ನು ನಾಗ ಅಂತ ಇವನ ಹೆಸರು. ಇವ್ರದ್ದು ಒಂದು 5 ಎಕರೆ ರೋಡ್ಗೆ ಐತಿ ಜಮೀನು ಇವ್ರದ್ದು. ಆದರೂ ಎಳ್ಳೀರ್ಗೆ ಹೋಗ್ತಾನೆ ಇವ್ನು ಕೂಲಿ. ಕೋಟಿಗಳು ನೋಡ್ತಾನೆ, ಆದರೂ ಕೂಲಿ ಹೋಗ್ತಾನೆ.
ನಮ್ಮ ಮನೆಯವರು ಬಟ್ಟೆ ತೊಗೊಂಡು ಬರ್ತೀನಿ ನಾನು ಹೋಗ್ಬಿಟ್ಟು ಹೊಸದು ನಾನು ಬೇಕು ಅಂತಂದು ಹೇಳ್ಬಿಟ್ಟು ಅವರು ಹೊರಟ್ರು ಲಿಂಗಳಿಗೆ ಹೋಗ್ತೀನಿ ಅಂತಂದು. ಸರಿ ಅಂತ ನಾನು ಇಲ್ಲಿ ಕೂಲರ್ ಇತ್ತಲ್ಲ ಅದ್ರ ಹಿಂದ್ಗಡೆ ಸೋಫಾ ನೋಡ್ಬೋದು ಯಾವ ಥರ ಇದೆ ಅಂತಂದು. ಮೊನ್ನೆ ಪಾರ್ಸಲ್ಸ್ ಬಂದಿರೋದೆಲ್ಲ ಅದ್ರ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಹೊರಗಡೆ ಓಡಾಡೋದೇ ಜಾಸ್ತಿ ಇರುತ್ತೆ ನನಗೆ, ಆ ವಿಡಿಯೋ ಶೂಟ್ ಅಂತೆ ಅದು ಇದು ಫಂಕ್ಷನ್ಸು ಅದೇ ಓಡಾಡ್ತಾ ಇರ್ತೀವಿ ಜಾಸ್ತಿ. ಹಂಗಾಗಿ ನನಗೆ ಬಂದಿರೋವೆಲ್ಲ ಎತ್ತಿಡೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ. ಯಾಕಂದರೆ ಟೈಮ್ ಟು ಟೈಮ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ನನಗೆ ಇದೆಲ್ಲ ಕ್ಲೀನ್ ಮಾಡೋಷ್ಟು ಟೈಮ್ ಇರಲ್ಲ. ವೀಕ್ಲಿ ಒನ್ಸ್ ಆ ಥರ ಇಟ್ಕೊಬಿಡ್ತೀನಿ. ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೂ ಹೇಳಿದ್ದೆ. ಅವನಂತೂ ಹ್ಞೂ ಅಂತಾನೆ, ಆಮೇಲೆ ಬರೋದೇ ಇಲ್ಲ, ಎಲ್ಲೋ ಒಂದು ಕಡೆ ಎದ್ಬಿಡ್ತಾನೆ ಅವನು. ಅದಕ್ಕೆ ಸರಿ ಬಿಡು ನಾನೇ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಇದ್ರ ಮೇಲೆ ಇರುವಂಥ ಮಾರ್ಕ್ಸ್ ಕಾರ್ಡ್ಸು ಮತ್ತು ಆಧಾರ್ ಕಾರ್ಡ್ ಎಲ್ಲ ತೆಗೆದಾಕಿದ್ರು. ಅವನ್ನೆಲ್ಲ ಡಿವೈಡ್ ಮಾಡಿ ಒಂದು ಇದರಲ್ಲಿ ಇಡ್ತಾಯಿದ್ದೀನಿ. ನೋಡಿ ಸ್ಯಾರಿ ಅವತ್ತು ಬಂದಿರೋ ಪ್ರಮೋಷನ್ಗೆ ಬಂದಿರೋ ಸ್ಯಾರಿ ಎಲ್ಲ ಇಲ್ಲೇ ಇಟ್ಟಿದ್ದೆ. ಅವನ್ನೆಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು, ಇನ್ನೊಂದು ನಮ್ಮಮ್ಮನೂ ಏನಾದರೂ ಮಾಡ್ಕೊಡೋಕೆ ಬರುತ್ತೆ, ಆದರೆ ನಾನಿಡೋ ಪ್ಲೇಸ್ಗೆ ನಮ್ಮಮ್ಮನಿಗೆ ಗೊತ್ತಾಗಲ್ವಲ್ಲ ಇಂಥ ಈ ಥರದ್ದು ಇದೇ ಪ್ಲೇಸ್ಗೆ ಇಡಬೇಕು ಅನ್ನೋದು. ಹಂಗಾಗಿ ಒಬ್ಬರು ಮನೆದು ಒಬ್ರಿಗೆ ಗೊತ್ತಾಗಲ್ಲ ಅಂತಂದು ಹೇಳ್ಬಿಟ್ಟು ನಾನೇ ಬೇಡ ಬಿಡಮ್ಮ ಈ ಥರದ್ದೆಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮನೆಯವ್ರು ಹೊರಟ್ರು ಲಿಂಗಳ್ಳಿಗೆ ಹೋಗ್ಬಿಟ್ಟು ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಅವ್ರು ಹೊರಟರು. ನಾನು ಅದಕ್ಕೆ ಆ ಬಟ್ಟೆಗಳು ಅದೆಲ್ಲ ಡಿವೈಡ್ ಮಾಡಿ ಒಂದು ಕವರ್ಗೆ ಇಡೋಣ ಅಂತಂದು ಇಡ್ತಾ ಇದ್ದೀನಿ. ಆ ಫೈಲ್ಸು ನಿಜ ಈ ಮನೆ ತುಂಬ ಬರೀ ಇವೇ ಇರ್ತಾವಾಗಲಿ ಒಂದು ಕೆಲಸಕ್ಕೆ ಬರೋವಂತೂ ಇರಲ್ಲ ನಿಜ. ಅವೆಲ್ಲ ತಗೊಂಡು ಈಗ ಒಂದು ಕವರ್ಗೆ ಎತ್ತಿಟ್ಟು ಇಲ್ಲೇ ಸೋಫಾ ಎಲ್ಲ ಕ್ಲಿಯರ್ ಮಾಡಿಬಿಟ್ಟೆ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ. ಮತ್ತು ಒಂದು ಸ್ವಲ್ಪ ಲೆಕ್ಕ ಬರೆಯೋವೆಲ್ಲ ಇದ್ವು, ಅವೆಲ್ಲ ಬರೆದ್ಬಿಟ್ಟು ಸ್ವಲ್ಪ ಅಮೌಂಟ್ ಚೀಟಿಗೆಲ್ಲ ಡಿವೈಡ್ ಮಾಡೋದಿತ್ತು, ಅದನ್ನು ಮಾಡಿಕೊಟ್ಟು ನೆಕ್ಸ್ಟ್ ನಾನು ಅಡುಗೆ ಕೆಲಸಕ್ಕೆ ಅಂತ ಬಂದೆ. ಅಡುಗೆ ಅಂದರೆ ಇನ್ನೇನು ವೆರೈಟಿ ಏನು ಮಾಡಲ್ಲ, ತರಕಾರಿ ಸಾಂಬಾರು ಮಾಡಿದ್ದೀನಿ, ಮುದ್ದೆ ಮಾಡೋಣ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಹೆಸರಿಟ್ಟು ಅದಕ್ಕೆ ಅಕ್ಕಿ ಹಾಕಿದ್ದೀನಿ. ನಾವೆಲ್ಲ ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಮಾಡೋದು ನಮ್ಮ ಪಾವಗಡ ಸೈಡು, ತುಮಕೂರು ಸೈಡೆಲ್ಲ ಅಷ್ಟೇ. ತುಮಕೂರು ಸೈಡು ಸ್ವಲ್ಪ ಆ ಕಡೆ ಎಲ್ಲ ಮಾಡ್ತಾರೆ ಬರೀ ಹಿಟ್ಟು ಹಾಕ್ಬಿಟ್ಟು, ಆದರೆ ನಮ್ಮ ಪಾವಗಡ ಮಾತ್ರ ಫುಲ್ ಅಕ್ಕಿ ಹಾಕ್ಬಿಟ್ಟೆ ಮುದ್ದೆ ಮಾಡೋದು ನಾವು. ಹಾಗಾಗಿ ಸುಮಾರು ಜನ ಕೇಳಿದ್ರೆ ಅದೇನು ಮುದ್ದೆಯಲ್ಲಿ ಅಕ್ಕಿ ಹಾಕ್ತಿರಲ್ಲ ನೀವು ಅಂತಂದು. ಅದು ಮುಂಚೆಯಿಂದಲೂ ಅಭ್ಯಾಸ ನಮ್ಮ ಕಡೆ ಈ ರೀತಿ ಮಾಡಿ. ಬರೀ ಹಿಟ್ಟಲ್ಲೇ ಮಾಡಿದ್ರೆ ನನ್ನ ಮಕ್ಕಳು ತಿನ್ನಲ್ಲ, ನಮ್ಮ ಮನೆಯವರು ನಾನು ಏನೋ ತಿಂತೀವಿ ಮಾಡಿದ್ರೆ, ಆದರೆ ನನ್ನ ಮಕ್ಕಳು ತಿನ್ನಲ್ಲ. ಅದಕ್ಕೋಸ್ಕರ ಇನ್ನು ನಾವು ಯಾವ ರೀತಿ ಹುಟ್ಟಿನಿಂದ ಬಂದಿದ್ದೀವೋ ಅದೇ ರೀತಿಯೇ ಮಾಡ್ತಾ ಹೋಗ್ತಿದ್ದೀನಿ. ಈಗ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಬೆಂದಿದ್ದಾಗ ನಾನು ಇಟ್ಟೊಯ್ದರೆ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬೇಯಿಸ್ಬೇಕು ಹಿಟ್ಟನ್ನ. ಕುದ್ದಿದ್ದಾದಮೇಲೆ ಈಗ ಎಲ್ಲ ತೊಳಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ ಮುದ್ದೆ, ಬಿಸಿ ಬಿಸಿ ಮುದ್ದೆ, ತರಕಾರಿ ಸಾಂಬಾರು ಇವತ್ತು ರಾತ್ರಿ ಊಟ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬಟ್ಟೆ ತೊಗೊಂಡು ಬರ್ತೀನಿ ಅಂತ ಹೋಗಿ ಅಲ್ಲಿ ಬಟ್ಟೆನೇ ಸಿಗಲಿಲ್ಲ ಅಂತ ಅವ್ರಿಗೆ ವಾಪಸ್ ಬಂದಿದ್ದಾರೆ. ನೆಕ್ಸ್ಟ್ ನಾಳೆಗಿನ ಪಾವಗಡ ಹೋಗಿ ತೊಗೋಬೇಕು. ನಾನೆಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲ ವ್ಲಾಗ್ಸಲ್ಲೂ. ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ತೊಗೊತೀವಿ, ಏನು ಮಾಡ್ತೀವಿ, ಎಲ್ಲ ನನ್ನ ದಿನಚರಿ ವ್ಲಾಗ್ಸ್ನ ನಾನು ಶೇರ್ ಮಾಡ್ಕೊತಾ ಇರೋದು ನಿಮ್ಮ ಜೊತೆ ವ್ಲಾಗ್ ಮುಖಾಂತರ. ಈಗ ಬಂದುಬಿಟ್ಟು ಮುದ್ದೆ ತೊಳ್ಸೋಣ ಅಂತ ಕೂತ್ಕೊಂಡೆ. ಆಗಲೇ ಮುದ್ದೆ ಮಾಡಿಬಿಟ್ಟು ಸುಮಾರು ಅಂದರೆ ವಾರದ ಮೇಲೇ ಆಗಿತ್ತು. ಈ ವಾರದಲ್ಲಿ ಮಾಡೋಕ್ಕಾಗಲಿಲ್ಲ ಮುದ್ದೆ ನನಗೆ. ಅದು ವಾರ ಗ್ಯಾಪ್ ಕೊಟ್ಟು ಮುದ್ದೆ ಮಾಡಿದ್ರೆ ಕೈಯೆಲ್ಲ ಸುಟ್ಟೋಗುತ್ತೆ. ಈ ಮುದ್ದೆ ತೊಳ್ಸೋಕ್ಕೆ ಆಗಲಿಲ್ಲ ನನಗಿವತ್ತು. ಅದು ಊರ್ಗೋಲಿಲ್ಲ, ಕಾಲಲ್ಲಿ ಒದ್ಕೊಂಡು ಕೋಲ್ ಮಾಡ್ತಾರಲ್ಲ, ಅದಿಲ್ಲ ನಮ್ಮ ಮನೆಯಲ್ಲಿ. ಅದು ಅಭ್ಯಾಸನೂ ಇಲ್ಲ. ಈ ರೀತಿಯೇ ಮಾಡ್ತಾಯಿದ್ದೀನಿ ನಾನು. ಮುಂಚೆ ನಮ್ಮ ಅತ್ತೆಯವರಿದ್ದಾಗ ಮಾಡ್ತಾಯಿದ್ರು ಅದರಲ್ಲಿ. ಅದು ಒದ್ಕೊಂಡ್ರೆ ಪಾತ್ರೆನೇ ಇರಲ್ಲ, ಅದೊಂದು ಗ್ರಿಪ್ಪು. ಕೌರ್ಗೋಲ ಊರ್ಗೋಲ ಗೊತ್ತಿಲ್ಲ, ಯಾವುದೋ ಒಂದು ಕೋಲು. ನೋಡ್ರಿ ನಮ್ಮ ಮನೆಯವ್ರು ಕೌರ್ಗೋಲ್ ಅಂತೆ. ಇವತ್ತು ನಮ್ಮ ಮನೆಯವ್ರು ಹೇಳ್ಕೊಟ್ರು ವಾಯ್ಸ್ ಅವ್ರು ಕೊಡ್ಬೇಕಾದಾಗ. ಕೌರ್ಗೋಲ್ ಅಂತೆ. ಮಂಜು ಅವರೇ ಓಕೆ ಡನ್, ಕೌರ್ಗೋಲು. ಓಕೆ ಆಯಿತು. ಕೌರ್ಗೋಲು ಅಲ್ವಾ? ಅದರಲ್ಲಿ ಇಲ್ಲ, ಒದ್ಕೊಂಡು ಹಿಂಗೆ ಮಾಡೋಕ್ಕೆ ಬರೋಲ್ಲ ನನಗೆ. ಅದು ತಪ್ಪಲೆ ಪಾತ್ರೆನೇ ಹೋಗುತ್ತೆ ಹಿಂಗೆ ಇಟ್ಕೊಂಡು ನಾನು ಇದು ಮಾಡಿದ್ರೆ. ಅದನ್ನು ಕಲಿಬೇಕು, ಅದು ಒಂದು ವಿದ್ಯೆನೇ. ಆ ಥರ ಕೌರ್ಗೋಲಲ್ಲಿ ಇಟ್ಕೊಂಡು ಮುದ್ದೆ ಮಾಡೋದನ್ನು ಒಂದು ವಿದ್ಯೆ ಅಂತಂದು ಹೇಳ್ಬೋದು. ಅದನ್ನು ಕೊನೆಗೆ ಮುದ್ದೆ ಎಲ್ಲ ಮಾಡಿಬಿಟ್ಟು ಈಗ ಊಟಕ್ಕೆ ಅಂತ ಕುತ್ಕೊಂಡ್ವಿ ನಾನು ನಮ್ಮ ಮನೆಯವರು. ಪಾರಿವಾಳ ಇಲ್ಲ, ಏನೂ ಇಲ್ಲ. ಏನೋ ಗೊತ್ತಿಲ್ಲ, ನೀನು ಬೇಗ ಬೇಗ ನಾನು ಕಟ್ ಮಾಡಿಕೊಟ್ರೆ ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ. ನಂದು ಪೊಟಿ ಹಾಗೆ ನಿನ್ನೆ ಆಗಲೇ ನಾನು ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಮನೆಗೆ ಬಂದುಬಿಟ್ಟು ಗಿಫ್ಟ್ ಕೊಟ್ಟೋದ್ರು ಅಂತಂದು ಹೇಳಿದ್ನಲ್ಲ, ಅದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನು ಗಿಫ್ಟ್ ಕೊಟ್ಟರು ಏನು ಅಂತ. ಆ ವಿಡಿಯೋದಲ್ಲಿ ನಾನು ಜಾಸ್ತಿ ವೀಡಿಯೋ ಶೂಟು ಮಾಡ್ಕೊಂಡಿಲ್ಲ. ಅವ್ರು ಬಂದಾಗ ನನ್ನ ಮಗನಿಗೆ ಹೇಳಿದರೆ ಒಂದು ಚೂರು ಮಾಡಿಕೊಟ್ಟಿದ್ದಾನೆ. ಅದು ಇನ್ಸ್ಟಾಗ್ರಾಮ್ಗೆ ಮಾಡಿಕೊಟ್ಟಿದ್ದ ಶಾರ್ಟ್ಸ್ ವೀಡಿಯೋಗೆ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಅವ್ರದ್ದು ತವ್ರ ಮನೆ ಬಂದುಬಿಟ್ಟು ಇದು ಅಮರಾಪುರ, ಗಂಡನ ಮನೆ ಬಂದುಬಿಟ್ಟು ಗುಬ್ಬಿ ಹತ್ರ ದಿಬ್ಬೂರಂತೆ. ಇರೋದು ನೆಲಮಂಗ್ಲದಲ್ಲಿ ಅವರು ನೆಲೆಸಿರೋದು. ಈಗ ಸದ್ಯಕ್ಕೆ ಜೀವನಾಧಾರ ಇದಕ್ಕೆ ಮಾಡ್ಕೊಂಡು ಅಂದರೆ ಜೀವನಕ್ಕೆ ಅಂತ ಹೋಗಿರೋದಷ್ಟೇ ನೆಲಮಂಗ್ಲಿಗೆ. ಇರೋದು ಗಂಡನ ಮನೆ ಗುಬ್ಬಿ ಮತ್ತು ತವ್ರ ಮನೆ ಅಮರಾಪುರ. ಅವರು ಭಾಗ್ಯ ಅಂತ ನೇಮು, ಸ್ಕೂಲ್ ಟೀಚರಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಕಡೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಇದ್ದಾರೆ ಅಮರಾಪುರ ಸೈಡು. ಅವರೆಲ್ಲ ನನಗೆ ಮೆಸೇಜ್ ಮಾಡಿದ್ರಿ, ನಮ್ಮ ಮ್ಯಾಮ್ ಅವರು ನಿಮ್ಮ ಮನೆಗೆ ಹೆಂಗೆ ಬಂದರು, ಏನು ಹೆಂಗೆ ಪರಿಚಯ ಅಂತಂದೆಲ್ಲ ಕೇಳಿದ್ರು. ಅವ್ರ ರಿಲೇಷನ್ಸ್ ಎಲ್ಲ ಕೇಳಿದ್ರು ಕಾಲ್ ಮಾಡಿ.
ನಿಜ ಅವ್ರನ್ನ ನಾನು ಯಾವತ್ತೂ ನೋಡಿರಲಿಲ್ಲ, ಅಮರಾಪುರ ಆದ್ರೂ ಸುತ್ತಮುತ್ತ ನಾನು ಯಾವತ್ತೂ ನೋಡಿರಲಿಲ್ಲ. ಅವರು ಡೈರೆಕ್ಟ್ ಮನೆಗೆ ಬಂದಿದ್ದಕ್ಕೆ ನನಗೊಂಥರ ಶಾಕ್ ಅನ್ನಿಸ್ತು. ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಒಳಗಡೆ ಬಂದರು ಮನೆ ಒಳಗಡೆ. ನಾನು ಸುಮ್ಮನೆ ವೀಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ, ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ನನಗೊಂಥರ ಶಾಕೆ ಆಯಿತು, ಯಾರು ಹಿಂಗೆ ಬಂದ್ರಲ್ಲ ಅಂತಂದು. ಯಾಕಂದರೆ ಯಾರೇ ಆಗಲಿ ಸ್ವಲ್ಪ ಪರಿಚಯ ಇರೋರು, ಅವರು ಹೇಳಿ ಕೇಳಿ ಬರ್ತಾರೆ, ಇಲ್ಲ ಒಂದು ಮೆಸೇಜ್ ಹಾಕಿ ಆದರೂ ಬರ್ತಾರೆ. ಇವ್ರು ಡೈರೆಕ್ಟ್ ಬಂದುಬಿಟ್ರು, ಅದಕ್ಕೆ ಒಂದು ಸ್ವಲ್ಪ ಶಾಕ್ ಆಯಿತು. ಆಮೇಲೆ ಅವ್ರು ಬಂದು ಕೂತ್ಕೊಂಡು ಮಾತಾಡಿದ್ದಾದಮೇಲೆ ಗೊತ್ತಾಯಿತು, ನಮ್ಮ ಸಬ್ಸ್ಕ್ರೈಬರು ನಮ್ಮ ಸೈಡರೇ. ಎಲ್ಲ ವೀಡಿಯೋಸು ಹೇಳ್ತಾವ್ರೆ, ನಾನು ಹಾಕಿರೋ ವೀಡಿಯೋಸ್ ಎಲ್ಲ ಹೇಳ್ತಾವ್ರೆ, ಸ್ಟೋರಿ ಇದೇ ಥರ ಮಾಡ್ತೀರಾ, ಮಾತಾಡ್ತೀರಾ, ನಂಗೆ ತುಂಬ ಇಷ್ಟ ಅಂತಂದು ಹೇಳ್ಬಿಟ್ಟು. ಇನ್ನೊಂದು ನನಗೆ ಅವ್ರ ಹತ್ರ ಇಷ್ಟ ಆಗಿದ್ದು ಗುಣ ಏನಂದರೆ, ಅವ್ರು ಇರ್ತಾರೋ ಇಲ್ಲ, ನಾವು ಇರ್ತೀವೋ ಇಲ್ವೋ ಅನ್ನೋದು ಕನ್ಫರ್ಮ್ ಇಲ್ಲ, ಆದರೂ ನನಗೋಸ್ಕರ ಹಣ್ಣು ಹೂವು ಮತ್ತು ಗಿಫ್ಟು ಎಲ್ಲ ತೊಗೊಂಡು ಬಂದಿದ್ದಾರೆ. ನಾನು ಹೇಳಿದೆ, ಇವಾಗೆಲ್ಲ ಗಿಫ್ಟ್ ಕೊಡೋದು, ಒಂದು ವೇಳೆ ನಾನು ನಿಮ್ಮ ಮನೆಗೆ ಬಂದರೆ ಆವಾಗ ನೀವು ಪ್ರೀತಿಯಿಂದ ನನಗೇನಾದರೂ ಕೊಟ್ಟರೆ ಅದನ್ನ ಗಿಫ್ಟ್ ಅಂತಾರೆ. ಮನೆಗೆ ತಂದಿರಂದರೆ ಪರವಾಗಿಲ್ಲ, ನಮಗೆ ನೀವು ಸಿಕ್ಕಿರೋನ್ನ ಖುಷಿಗೆ, ಸಿಕ್ತಿರೋ ಇಲ್ವೋ ಅಂತಂದರೆ ನಾವು ತೊಗೊಂಡು ಬಂದ್ವಿ, ಸಿಕ್ಕಿರ ಅದೇ ಖುಷಿ ಆಯಿತು ಅಂತಂದು. ನಿಜ ಅವ್ರ ಪ್ರೀತಿಗೆ ನಾನು ಯಾವ ರೀತಿ ಹೇಳ್ಬೇಕೋ ಥ್ಯಾಂಕ್ಸ್ ಅನ್ನೋದು ಗೊತ್ತಾಗ್ತಿಲ್ಲ. ನೀವು ಇದೇ ಥರ ತುಂಬ ಜನ ಇಷ್ಟಪಟ್ಟು ನನ್ನ ಲಾಗ್ಸ್ ಎಲ್ಲ ನೋಡ್ತೀರಾ, ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಥ್ಯಾಂಕ್ಸ್ ಅನ್ನೋದು ಚಿಕ್ಕ ಪದ ಆಗುತ್ತೆ, ಇನ್ನೇನು ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಆದ್ರೂ ನಿಮಗೆ ಜೀವನ ಪೂರ್ತಿ ನಾನು ಋಣಿಯಾಗಿರ್ತೀನಿ ಅಷ್ಟೇ ನಿಮ್ಮ ಪ್ರೀತಿಗೆ. ಅವ್ರು ತಂದಿರುವಂಥ ಗಿಫ್ಟ್ ತೋರಿಸ್ತೀನಿ. ನಾನು ನೆಕ್ಸ್ಟ್ ಯಾವಾಗಲಾದರೂ ಬ್ಯಾಂಗ್ಳೂರ್ ಸೈಡ್ ಹಂಗೆ ಹೋದಾಗ ಅವ್ರ ಮನೆಗೆ ವಿಸಿಟ್ ಮಾಡಿ, ಈಗ ನನಗೆ ಗಿಫ್ಟ್ ಕೊಟ್ಟೋಗಿದ್ದಾರೆ, ನಾನು ಕೊಡಬೇಕಲ್ವಾ ಅವ್ರಿಗೆ ಗಿಫ್ಟು. ನನಗೆ ಸಮಾಧಾನನೇ ಇರಲ್ಲ ಆ ಥರ ಸುಮ್ಮನೆ ಇಸ್ಕೊಂಡು ಸುಮ್ಮನೆ ಇರೋದು. ಆದರೆ ಅವರು ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ, ನೀವು ಕೊಡೋ ಹಾಗಿಲ್ಲ ಅಂತ ಹೇಳಿದ್ರು. ಇಲ್ಲ ಪ್ರೀತಿಯಿಂದ ಕೊಟ್ಟರು ನನಗೂ ಅಷ್ಟೇ ಪ್ರೀತಿ ಇದೆ. ಯಾಕಂದರೆ ನಾನು ನೋಡ್ಕೊಂಡು ಬಂದು ಇಷ್ಟು ದೂರ ನನ್ನ ಮೀಟ್ ಮಾಡಿ ಗಿಫ್ಟ್ ಕೊಟ್ಟೋಗಿದ್ರಲ್ಲ, ಅಷ್ಟೇ ಪ್ರೀತಿ. ಅಂದರೆ ನೀವು ಕೊಟ್ಟಿದ್ದೀರ ಅಂತ ಅಲ್ಲ, ನೀವು ಇಷ್ಟಪಟ್ಟು ಹಿಂಗೆ ಬಂದಿರೋದಕ್ಕಾದ್ರೂ ನನಗೂ ಅಷ್ಟೇ ಪ್ರೀತಿ ಇದೆ ನಿಮ್ಮ ಮೇಲೆ. ನಾನು ಒಂದು ಗಿಫ್ಟ್ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಹೋದ್ಮೇಲೆ ತಪ್ಪದೆ ನಾನು ಶೇರ್ ಮಾಡ್ಕೊತೀನಿ. ನೋಡಿ ಅವ್ರು ಕೊಟ್ಟಿರುವಂಥ ಗಿಫ್ಟು ಎಷ್ಟು ಚೆನ್ನಾಗಿದೆ ಅಂದರೆ, ಅಪ್ಪ ಏನು ಸೆಲೆಕ್ಟ್ ಮಾಡೇ ತೊಗೊಂಡು ಬಂದಿದ್ದಾರೆ. ನನಗೆ ಸ್ಯಾರಿ ತೊಗೊಂಡು ಬಂದಿದ್ದಾರೆ, ಏನು ಸಖತ್ತಾಗಿದೆ ನೋಡಿ ಸ್ಯಾರಿ. ಈಗೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ವಾ ಈ ಸ್ಯಾರಿ, ಸೊ ಹಂಗಾಗಿ ಈ ಸ್ಯಾರಿನ ತೊಗೊಂಡು ಬಂದಿದ್ದಾರೆ. ರೆಡ್ ಆ್ಯಂಡ್ ಲೈಟ್ ಆನಿಯನ್ ಕಲರ್ ಕಾಂಬಿನೇಷನ್ ಬರುತ್ತೆ ಇದು, ಬಾರ್ಡ್ರ್ ಆ್ಯಂಡ್ ಬ್ಲೌಸು ತುಂಬ ಚೆನ್ನಾಗಿದೆ. ಈ ಸ್ಯಾರಿನ ಅವ್ರು ಗಿಫ್ಟ್ ತೊಗೊಂಡು ಬಂದು ಕೊಟ್ಟಿದ್ದು. ನನಗಂತೂ ಶಾಕ್ ಆಯಿತು, ಈ ಥರನೂ ಇಷ್ಟಪಡ್ತಾರ ಅಂತ. ಯಾಕೆಂದರೆ ನಾವು ಸಹಜವಾಗಿ ಯಾರೇ ಒಂದು ಮನೆಗೆ ಹೋದರೂ ಅಲ್ಲಿ ಕೊಡೋದು ಸಹಜ ಗಿಫ್ಟ್ ಅನ್ನೋದು, ಆದರೆ ಮನೆಗೆ ತಂದು ಕೊಟ್ಟು ಹೋದ್ರಲ್ಲ, ಅದು ನಂಗೆ ನಂಬೋಕ್ಕಾಗ್ತಾಯಿಲ್ಲ. ನೋಡಿ ಈ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರೋ ನಿಮ್ಮೆಲ್ರಿಗೂ ನಿಜ ತುಂಬ ಥ್ಯಾಂಕ್ಸು. ನೋಡಿ ಬಾರ್ಡ್ರ್ ಅಂದರೆ ಸೆರಗು ಬಂದುಬಿಟ್ಟು ಈ ರೀತಿ ಬರುತ್ತೆ, ಬ್ಲೌಸೂ ಇದೇ ಥರ, ಆದರೆ ಪ್ಲೈನಲ್ಲಿ ಬರುತ್ತೆ ಬ್ಲೌಸ್ ಅನ್ನೋದು, ಬಾರ್ಡ್ರೂ ಬರುತ್ತೆ ಅದಕ್ಕೆ. ನೋಡಿ ಇದು ಬ್ಲೌಸ್ ಬರುತ್ತೆ, ಅದಕ್ಕೆ ಸ್ಲೀವ್ಗೆ ಬಾರ್ಡ್ರ್ ಬಂದಿದೆ, ನಾನು ನೋಡಿದ್ದೀನಿ, ಲೋ ಇತ್ತು ನೋಡಿದೆ. ಭಾಳ ಚೆನ್ನಾಗಿದೆ. ಇದನ್ನು ನಾವು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದ್ರೆ ಮಾತ್ರ ಮಸ್ತ್ ಇರುತ್ತೆ ಈ ಸ್ಯಾರಿ. ಕಲರ್ ನೋಡಿ, ಕಲರ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ಭಾಳ ಚೆನ್ನಾಗಿದೆ. ಫಸ್ಟ್ ಟೈಮು ನನಗೆ ಕೊಟ್ಟಿರೋವಂಥ ಸ್ಯಾರಿ ಅವರು. ಇದನ್ನು ಯಾವುದೇ ಕಾರಣಕ್ಕೂ ಎತ್ತಿಡೋದಾಗಲಿ ಯಾರಿಗಾದ್ರೂ ಕೊಡೋದಾಗಲಿ ಆ ಥರ ಮಾಡಲ್ಲ. ನಾನು ಯಾರಿಗೂ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟು ಇನ್ನೊಬ್ಬರಿಗೆ ನಾನು ಕೊಡೋಕ್ಕೂ ಹೋಗಲ್ಲ, ಅದು ನಾನೇ ಇಟ್ಕೊತೀನಿ. ಹಾಗಾಗಿ ಅವರು ಭಾಗ್ಯ ಅವರು ನನಗೆ ಕೊಟ್ಟಿರೋವಂಥ ಗಿಫ್ಟ್ ಇದು ಫಸ್ಟು. ನಾನು ಹಂಗೆ ಇಟ್ಕೊಂಡು ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊತೀನಿ ಒಂದು ಸ್ಯಾರಿ. ಅವ್ರಿಗೂ ತುಂಬ ಖುಷಿ ಆಗುತ್ತೆ, ಬಿಡಪ್ಪ ನಾವು ಕೊಟ್ಟಿರೋದು ಅವ್ರಿಗೂ ಇಷ್ಟ ಆಗಿದೆ, ಹಾಕ್ಕೊಂಡಿದ್ದಾರೆ ಅಂತ ಅನಿಸುತ್ತಲ್ವ. ಸುಮ್ಮನೆ ನಾವು ಎತ್ತಿಟ್ಕೊಬಿಟ್ರೆ ಅವ್ರಿಗೆ ಇಷ್ಟ ಆಗಲಿಲ್ವೇನೋ ನಾವು ಕೊಟ್ಟಿರೋದು, ಅದಕ್ಕೆ ಹಾಕ್ಕೊಂಡಿಲ್ಲ ಅಂತ ಅಂದ್ಕೊತಾರೆ. ಅದಕ್ಕೆ ಹಾಕ್ಕೊತೀನಿ, ಇದನ್ನು ಸ್ಟಿಚ್ ಮಾಡಿಸಿ ನೀಟಾಗಿ ಹಾಕ್ಕೊಬಿಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಈ ಸ್ಯಾರಿ ಅವ್ರು ಕೊಟ್ಟಿರೋ ಗಿಫ್ಟು, ಮತ್ತು ಅವ್ರು ಬಂದೋಗಿರೋ ರೀತಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.